ಇವತ್ತು ಏನೊಂದು ಕಾರ್ಯಕ್ರಮ ಮಾಡಿದ್ರೆ ಬಹಳ ಒಳ್ಳೆ ಕಾರ್ಯಕ್ರಮ. ಪ್ರತಿಯೊಂದು ಸಮುದಾಯದ ಸಂಘದವರು ಕೂಡ ತಮ್ಮ ತಮ್ಮ ಜಿಲ್ಲೆಯಲ್ಲಿ ತಮ್ಮ ತಮ್ಮ ತಾಲೂಕಿನಲ್ಲಿ ಆಯಾ ತಾಲೂಕು ಮತ್ತೆ ಜಿಲ್ಲಾ ಮಟ್ಟದ ವಿದ್ಯಾರ್ಥಿಗಳು ಯಾರು ಸಾಧನೆ ಮಾಡ್ತಾರೆ ಅವರಿಗೆ ಸನ್ಮಾನ ಮಾಡುವಂಥದ್ದು ವಾಡಿಕೆ. ನಮ್ಮ ಮಂಡ್ಯ ಜಿಲ್ಲಾ ಕುರುಬ ಸಂಘದವರು ಕೂಡ ಬಹಳ ಸಕ್ರಿಯವಾಗಿ ಕೆಲಸ ಮಾಡಿಕೊಂಡು ಇವತ್ತು ನಮ್ಮ ಸಮುದಾಯದ ವಿದ್ಯಾರ್ಥಿನಿಯರಿಗೆ ಯಾರು ಸಾಧನೆ ಮಾಡಿದ್ದಾರೆ ಅವರು ಬೆನ್ನು ತಟ್ಟುವಂತ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ನಾನು ಮೊದಲು ಮಂಡ್ಯ ಜಿಲ್ಲಾ ಕುರುಬ ಸಂಘದವರಿಗೆ ಮತ್ತೆ ಅದರ ಅಧ್ಯಕ್ಷರಾದ ಸುರೇಶ್ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಮತ್ತೆ ಧನ್ಯವಾದಗಳಿಗೆ ಇಷ್ಟಪಡ್ತಾರೆ. ಮತ್ತೆ ನಮ್ಮ ಸಮುದಾಯದ ವಿದ್ಯಾರ್ಥಿನಿಯರು ಇವೆಲ್ಲ ಬಹಳ ಕಷ್ಟಪಟ್ಟು ಓದಿ ಇವತ್ತು ಅತಿ ಹೆಚ್ಚು ಹೆಚ್ಚುಗಳನ್ನು ಕಳಿಸಿದ್ದೀರಿ. ಮಾತನಾಡ್ತಾ ಹೇಳ್ತಾ ಇದ್ರು ನಾನು ರಾಜ್ಯಕ್ಕೆ 4ನೇ ರ್ಯಾಂಕ್ ಕೂಡ ಪಡ್ಕೊಂಡಿರುವಂತ ಒಬ್ಬ ವಿದ್ಯಾರ್ಥಿನಿಯರಿದ್ದಾರೆ. ಇವೆಲ್ಲರೂ ಕೂಡ ನಮ್ಮ ಸಮುದಾಯಕ್ಕೆ ಹೆಮ್ಮೆ ತಂದಿದ್ದೀರಿ. ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತೇನು ಒಳ್ಳೆ ಸಾಧನೆ ಮಾಡ್ತೀರಿ ಅದೇ ರೀತಿ ನಿಮ್ಮ ಮುಂದಿನ ಶೈಕ್ಷಣಿಕ ಪಯಣದಲ್ಲೂ ಕೂಡ ಒಳ್ಳೆ ಸಾಧನೆ ಮಾಡಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿ ಉತ್ತಮ ಹುದ್ದೆಗಳನ್ನ ಅಲಂಕರಿಸಿ ಹೇಳಿ ನಾನು ನಿಮಗೆ ಹಾರೈಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗಿಂತ ಹೆಚ್ಚಾಗಿ ಯಾರಿಗೆ ಬೆನ್ನು ತಟ್ಟುವಂತ ಕೆಲಸ ಹುದ್ದೆಗೆ ಕೊಡೋ ಕೆಲಸ ಅಂತ ಮಾಡಬೇಕಪ್ಪ ಅಂತಂದ್ರೆ ಸಮಾಜದಲ್ಲಿ ಯಾರು ಹಿಂದುಳಿದವರು ಇರ್ತಾರೆ, ಯಾರು ಜೋಡಿಸುವಂತವರು ಇರ್ತಾರೆ, ಯಾರು ತಳ ಸಮುದಾಯದವರಿಗೆ ಅವ್ರಿಗೆ ಪ್ರೋತ್ಸಾಹ ಕೊಡುವಂತ ಕಾರ್ಯಕ್ರಮಗಳು ಬಹಳ ಮುಖ್ಯ. ಯಾಕೆಂತಂದ್ರೆ ನಾವು ಸಾವಿರಾರು ವರ್ಷಗಳಿಂದ ನಾವು ಅವಕಾಶಕ್ಕೆ ಬಂದ್ಬಿಟ್ಟಿದ್ದೀವಿ. ನಮ್ಮ ಜಾತಿ ವ್ಯವಸ್ಥೆ ಏನಪ್ಪಾ ಅಂತಂದ್ರೆ ಮೊದಲು ನಮಗೆ ನಮ್ಮ ಸಂವಿಧಾನ ಬರೋದಕ್ಕಿಂತ ಮುಂಚೆ ಕೇವಲ ಕೆಲವು 3 ವರ್ಗದವರು ಮಾತ್ರ ವಿದ್ಯೆ ಪಡುವಂತ ಅರ್ಹತೆ ಇದ್ದು ಅಧಿಕಾರ ಇತ್ತು. ಅವ್ರು ಮಾತ್ರ ಅಧಿಕಾರ ಹೋಗ್ಬೋದಾಗಿತ್ತು, ಅವ್ರು ಮಾತ್ರ ಆಸ್ತಿಯನ್ನು ಸಂಪಾದನೆ ಮಾಡಬಹುದಾಗಿತ್ತು. ಆದ್ರೆ ಬಹುಸಂಖ್ಯಾತ ವರ್ಗದವರು, ಶೂದ್ರ ವರ್ಗದವರು, ದಲಿತ ವರ್ಗದವರು ನಾವೆಲ್ಲ ಕೂಡ ವಿದ್ಯೆಗೆ ಅರ್ಹರಾಗ್ತಿಲ್ಲ, ವಿದ್ಯೆ ಪಡೆಯಕ್ಕಾಗ್ತಿರ್ಲಿಲ್ಲ. ಇದೆಲ್ಲ ಏಕಲವ್ಯನ ಕಥೆ ಗೊತ್ತಿರಬಹುದು. ಆತ ಬೇಡ ಸಮುದಾಯಕ್ಕೆ ಸೇರಿದವರು ಅಂತ ಹೇಳಿ ದ್ರೋಣಾಚಾರ್ಯ ಕಲಿಸೋದಕ್ಕೆ ನಿರಾಕರಣೆ ಮಾಡ್ತಾರೆ. ಅದೇ ರೀತಿ ಕರ್ಣನು ಕೂಡ ವಿಶೇಷವಾದಂತಹ ಒಂದು ವಿದ್ಯೆ ಕಲಿಯಬೇಕು ಅಂತಂದಾಗ ಪರಶುರಾಮ ಹೋಗಿ ಸುಳ್ಳು ಹೇಳಿ ತನ್ನ ಕ್ಷತ್ರಿಯ ವರ್ಗದ ಸಮುದಾಯಕ್ಕೆ ಸೇರಿದ ಸುಳ್ಳು ಹೇಳಿ ಪಾಪ ವಿದ್ಯೆಯನ್ನು ಪಡಿಬೇಕಾಗಿದೆ. ಸೊ ಹಾಗಾಗಿ ಸಾವಿರಾರು ವರ್ಷಗಳಿಂದ ಅವನ್ನ ಅವಕಾಶ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ನಮಗೆ ಇವತ್ತು ವಿದ್ಯೆಯನ್ನ ಗಳಿಸ್ಕೊಳ್ಳೋದಕ್ಕೆ ಅಧಿಕಾರ ಸಿಕ್ಕಿದೆ, ಸಮಾನತೆ ಹಕ್ಕು ಸಿಕ್ಕಿದೆ. ಅದಕ್ಕೆ ಕಾರಣ ಅಂತಂದ್ರೆ ನಮ್ಮ ಸಂವಿಧಾನ. ಹಾಗಾಗಿ ಸಂವಿಧಾನ ನಾವೆಲ್ಲರೂ ಕೂಡ ಕೃತಜ್ಞರಾಗಿರ್ಬೇಕು. ಯಾರು ಇರ್ತಾರೆ ಅವ್ರಿಗೆ ನಾವು ಹೆಚ್ಚು ಪ್ರೋತ್ಸಾಹ ಕೊಡುವಂತ ಕೆಲಸ ಮಾಡಬೇಕು. ಆ ಕೆಲಸಗಳು ಅನುಷ್ಠಾನವಾಗಿ ಆಗಲಿ, ಆ ಕೆಲಸಗಳನ್ನ ಯಾರೇ ಮಾಡಿದ್ರು ಕೂಡ ಅವ್ರಿಗೆ ನಾವು ಶ್ಲಾಘಿಸಬೇಕು, ಅಭಿನಂದಿಸಬೇಕು. ಮತ್ತೆ ಹಿಂದುಳಿದವರಲ್ಲಿ ನಾವು ಜಾಗ್ರತೆಯನ್ನು ಬೆಳೆಸ್ಕೊಳ್ತೇವೆ. ಯಾಕೆ ಅಂತಂದ್ರೆ ಈಗಾಗಲೇ ವಿದ್ಯೆ ಆಸ್ತಿ ಅಂತಲ್ಲ ನಮಗೆ ಕೊಡ್ತಿರ್ಲಿಲ್ಲ. ಹಿಂದಿನ ಕಾಲದಲ್ಲಿ ಇವಾಗ ಕೆಲವರು ಹೇಳ್ತಾರೆ ಸಂವಿಧಾನ ಬಂದ ಮೇಲೆ ಎಲ್ಲರಿಗೂ ಸಮಾನ ಆಗಿದೆ, ಜಾತಿಯನ್ನು ದೊಡ್ಡೋಗ್ಬಿಟ್ಟಿದೆ, ಅಸ್ಪೃಶ್ಯತೆಯನ್ನು ದೊಡ್ಡೋಗ್ಬಿಟ್ಟಿದೆ, ಈಗ ಆಧುನಿಕ ಸಮಾಜದಲ್ಲಿ ಜಾತಿ ಅನ್ನೋ ವ್ಯವಸ್ಥೆನೇ ಇಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೆ ಅದು ನಿಜ ಅಲ್ಲ. ಇವತ್ತು ನಾವು ಸ್ವಾತಂತ್ರ್ಯ ಪಡೆದು 75 ವರ್ಷಗಳಾದ ಮೇಲೆ ಬಂದರೂ ಕೂಡ ಇಷ್ಟು ಜಾತಿ ವ್ಯವಸ್ಥೆ ಹೋಗಿಲ್ಲ. ಜಾತಿಯತೆ ಇವತ್ತು ಮೊದಲಾದ್ರೆ ಕಟ್ಟು ಕಾಣುಗೆ ಎಲ್ಲರೂ ನೇರವಾಗಿ ಜಾತಿಯತನ್ನ ಮಾಡ್ತಾ ಇದ್ರು. ಆದ್ರೆ ಇವಾಗ ಜಾತಿಯತನ್ನ ಬಹಳ ಸೂಕ್ಷ್ಮವಾಗಿ ಮಾಡ್ತಾರೆ. ಯಾರು ಗೊತ್ತಾಗದೇ ರೀತಿ ಜಾತಿಯತೆಯನ್ನ ಮಾಡ್ತಾರೆ. ಅದು ಉದಾಹರಣೆ ನಿಜವಾಗ್ಲೂ ನಮಗೆ ಸಮಾನತೆ ಬಂದಿದ್ರೆ ಇವತ್ತು ಸಮಾಜ ನಿರ್ಮಿಸುವಂತಹ ಎಲ್ಲಾ ಕ್ಷೇತ್ರಗಳಲ್ಲೂ ಉನ್ನತ ಅಧಿಕಾರದಲ್ಲೂ ಎಲ್ಲ ಸಮುದಾಯದ ಪ್ರಾತಿನಿಧ್ಯ ಇರಬೇಕಾಗಿತ್ತು. ಆದ್ರೆ ವಾಸ್ತವತೆ ಇಲ್ಲ. ಇವಾಗ ನೋಡಿ, ಯಾರು ಕಾರ್ಯಾಲಯ ತೆಗೆದುಕೊಂಡ್ರೆ ಯಾರು ಕೂಡ ಯಾರು ಉನ್ನತ ಅಧಿಕಾರಿಗಳು ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಬಲ ವರ್ಗದವರೇ ಇರ್ತಾರೆ. ನ್ಯಾಯಾಲಯ ತೆಗೆದುಕೊಂಡ್ರೆ ಜಡ್ಜ್ಗಳಾಗಿರಲಿ, ಹೈಕೋರ್ಟ್ ಜಡ್ಜ್ಗಳಾಗಿರಲಿ, ಸುಪ್ರೀಂ ಕೋರ್ಟ್ ಜಡ್ಜ್ಗಳಾಗಿರಲಿ, ಜಸ್ಟಿಸ್ಗಳಾಗಿರಲಿ ಅವರು ಕೂಡ ಹೆಚ್ಚಾಗಿ ಪ್ರಬಲ ಸಮುದಾಯದವರೇ ಇರ್ತಾರೆ. ಅದೇ ರೀತಿ ಮಾಧ್ಯಮದಲ್ಲಿ ಕೂಡ ಉನ್ನತ ಸ್ಥಾನ ಅವರು ಕೂಡ ಬೇರೆ ವರ್ಗದವರೇ ಇರ್ತಾರೆ. ಅದು ಇವತ್ತು ಬಿಸ್ನೆಸ್ ಅನ್ನೋದು ಬಹಳ ಮುಖ್ಯ. ಇವತ್ತು ಯಾರು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಟ್ಕೊಂಡು ಬಿಲಿಯನೇರ್ಗಳು ಕೋಟ್ಯಾಧಿಪತಿಗಳಾಗಿದ್ದಾರೆ. ಅದರೊಳಗೂ ಮೊಟ್ಟ ಮೊದಲು 10 ಹೆಸರುಗಳನ್ನು ನೋಡಿದ್ರೆ ಅದರೊಳಗೂ ಹಿಂದುಳಿದ ವರ್ಗದವರು, ದಲಿತ ವರ್ಗದವರು ಸಿಗೋದಿಲ್ಲ, ಇಲ್ಲ ಮುಂದುವರೆದ ವರ್ಗದವರು ಸಿಗ್ತಾರೆ. ಸೊ ಹಾಗಾಗಿ ಈಗಲೂ ಕೂಡ ನಿಜವಾದ ಸಮಾನತೆ ಬಂದಿಲ್ಲ. ನಾವು ಯಾವಾಗ ಅವರು ಸಾಧನೆ ಅವ್ರು ಏನು ಅಧಿಕಾರಿಗಳನ್ನು ಪಡ್ಕೊಂಡಿದ್ದಾರೆ ಆ ಅಧಿಕಾರ ಸ್ಥಾನಗಳಲ್ಲಿ ನಾವು ಇದ್ದಾಗ ನಾವು ಕೂಡ ನಿಜವಾದ ಸಮಾನತೆ ಪಡ್ತೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಹಿಂದುಳಿದ ವರ್ಗದವರು ಜಾಗೃತಿಯನ್ನು ಪಡಿಬೇಕು, ಜಾಗೃತರಾಗಬೇಕು. ನಾವು ಮೊದಲು ಜಾಗೃತರಾಗಬೇಕು ಮಾಡಬೇಕಂತ ಕೆಲಸ ಏನಪ್ಪಾ ಅಂತಂದ್ರೆ ಶಿಕ್ಷಣ ಪಡೆದು. ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಈಗಾಗಲೇ ಸುರೇಶ್ ಅವರು ಮಾತನಾಡ್ತಾ ಹೇಳಿದ್ರು. ಅವ್ರು ಏನ್ ಹೇಳಿದ್ರು, ಯಾವುದೇ ಸಮುದಾಯ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಮೊದಲು ನಾವು ಶಿಕ್ಷಿತರಾಗಬೇಕು, ನಂತರ ಸಂಘಟಿತರಾಗಬೇಕು, ನಂತರ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಮೊದಲ ಹೆಜ್ಜೆ ಅಂತಂದ್ರೆ ಯಾವುದೇ ಸಮುದಾಯ ಮೇಲೇರಬೇಕು ಅಂತಂದ್ರೆ ಅದಕ್ಕೆ ಶಿಕ್ಷಣ ಪಡೆಯಬೇಕು. ನಿಮ್ಮ ಮಕ್ಕಳಿಗೆ ನೀವು ಆಸ್ತಿ ಕೊಡ್ತಿರೋ
ಬೇರೆ ಕೊಡ್ತಿರೋ ಬಿಡ್ತಿರೋ ಆದ್ರೆ ದಯವಿಟ್ಟು ವಿದ್ಯೆ ಮತ್ತೆ ಶಿಕ್ಷಣ ಮಾಡ್ತಾರೆ. ಬರೀ ಮೂಲಭೂತ ಶಿಕ್ಷಣ ಕೊಟ್ಟರೆ ಸಾಕು, ಅವ್ರಿಗೆ ಉನ್ನತ ಶಿಕ್ಷಣ ಕೊಡಿ. ಉನ್ನತ ಶಿಕ್ಷಣ ಪಡೆದು ಹಿಂದುಳಿದ ವರ್ಗದವರು, ದಲಿತ ವರ್ಗದವರು, ಅಲ್ಪಸಂಖ್ಯಾತರೆಲ್ಲ ಉನ್ನತ ಅಧಿಕಾರ ಪಡೆಯಬೇಕಾಗ್ತದೆ. ಒಂದು ಸಮುದಾಯಕ್ಕೆ ಶೈಕ್ಷಣಿಕ ಶಕ್ತಿ ಸಿಕ್ಕಂತಂದ್ರೆ ರಾಜಕೀಯ ಶಕ್ತಿ ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ರಾಜಕೀಯ ಶಕ್ತಿ ಇಲ್ಲ ಅಂತಂದ್ರೆ ಸಮುದಾಯ ಬರಲಿಕ್ಕೆ ಸಾಧ್ಯ ಆಗುತ್ತೆ. ರಾಜಕೀಯ ಶಕ್ತಿ ಬರಬೇಕು ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಯಾರು ಸಮುದಾಯದ ಪರವಾಗಿ ಕೆಲಸ ಮಾಡ್ತಾರೆ, ಯಾರು ಪ್ರಾಮಾಣಿಕವಾಗಿ ಸಮುದಾಯದ ಉದ್ಧಾರ ಮಾಡುವಂತ ಕೆಲಸ ಮಾಡ್ತಾರೆ ಅಂತ ನಾಯಕರಿಗೆ ಅವರಿಗೆ ಯಾವತ್ತೂ ಕೂಡ ಬೆಂಬಲ ಕೊಡಬೇಕು. ನಮ್ಮ ಸಮುದಾಯದವರು ಬರೀ ನಮ್ಮ ಸಮುದಾಯದವರು ಮಾತ್ರ ಅಲ್ಲ, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರಿಗೆ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿ, ಹಿಂದುಳಿದ ವರ್ಗದವ್ರ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ, ಅವಕಾಶ ವಂಚಿತರ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ನೀವೆಲ್ಲ ಯಾವತ್ತೂ ಕೂಡ ಒಗ್ಗಟ್ಟಾಗಿ ಅವ್ರು ಬೆನ್ನಿ ತೆಗೆದು ಅವ್ರು ಯಾವಾಗಲೂ ಕೂಡ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದೀರಿ. ಅದಕ್ಕೆ ನಾನು ಯಾವಾಗಲೂ ಕೂಡ ಕೃತಜ್ಞತೆಗಳನ್ನ ನಮ್ಮ ಸಮುದಾಯದವರಿಗೆ ಮತ್ತೆ ಎಲ್ಲ ಹಿಂದುಳಿದ ವರ್ಗದವರಿಗೆ, ಅವಕಾಶ ಶೈಕ್ಷಣಿಕ ವರ್ಗದವರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಆದ್ರೆ ರಾಜಕೀಯ ಶಕ್ತಿ ಪಡ್ಕೊಂಡು ಅದನ್ನ ದಕ್ಕಿಸ್ಕೊಳ್ಳೋದು ಕೂಡ ಸುಲಭ ಅಲ್ಲ. ಇವಾಗ ಒಬ್ಬ ಹಿಂದುಳಿದ ವರ್ಗದವರೇನಾದ್ರೂ ಮುಖ್ಯಮಂತ್ರಿ ಅಥವಾ ದೊಡ್ಡ ಸ್ಥಾನವನ್ನು ಪಡ್ಕೊಂಡು ಬಂದ್ರೆ ಅದು ಉಳ್ಕೊಳ್ಳೋದು ಬಹಳ ಕಷ್ಟ. ಇವಾಗ ನೋಡಿ, ರಾಜ್ಯದಲ್ಲಿ ಸುಮಾರು 23 ಜನ ಮುಖ್ಯಮಂತ್ರಿಗಳಾಗೋಗಿದ್ದಾರೆ. 23 ಜನ ಮುಖ್ಯಮಂತ್ರಿಗಳಲ್ಲಿ ಹಿಂದುಳಿದ ವರ್ಗದವರು ಯಾರಪ್ಪ ಅಂತಂದ್ರೆ ಬರೀ 5 ಜನ, ಬರೀ 5 ಜನ ಹಿಂದುಳಿದವರು ಮಾತ್ರ ಮುಖ್ಯಮಂತ್ರಿಗಳಾಗಿದ್ದಾರೆ. ದಲಿತ ವರ್ಗದವರಂತೂ ಯಾರು ಕೂಡ ಮುಖ್ಯಮಂತ್ರಿಗಳು ಆಗೇ ಇಲ್ಲ. ಅದ್ರೊಳಗೂ ದೇವರಾಜ ಅವರು ಮಾತ್ರ 5 ವರ್ಷ ಪೂರ್ತಿ ಮಾಡಿದ್ದಾರೆ, 2ನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ. ಅದ ನಂತರ ಸಿದ್ದರಾಮಯ್ಯ ಕೂಡ 5 ವರ್ಷ ಪೂರ್ತಿ ಮಾಡಿ 2ನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ. ಆದ್ರೂ ಕೂಡ ರಾಜಕೀಯ ಶಕ್ತಿ ಉಳಿಸ್ಕೊಳ್ಳೋಕೆ ಬಹಳ ಕಷ್ಟ ಆಗುತ್ತೆ. ಏನಾದ್ರು ಒಂದು ಸಣ್ಣ ತಪ್ಪು ಮಾಡ್ಕೊಂಡು ಅದನ್ನ ದೊಡ್ಡದಾಗಿ ಮಾಡ್ತಾರೆ, ನೀತಿ ಟಿಪ್ಪಣಿಗಳನ್ನ ಬಹಳ ದೊಡ್ಡದಾಗಿ ಮಾಡ್ತಾರೆ, ಇಲ್ಲದೇ ಇರುವಂತಹ ಹಗರಣಗಳನ್ನ ಸೃಷ್ಟಿಸ್ತಾರೆ. ಹೇಗಾದ್ರೂ ಮಾಡೋದನ್ನ ಕೆಳಗಿಳಿಸಬೇಕು, ಅಧಿಕಾರಿಗಳನ್ನ ಕೆಳಗಿಳಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಾರೆ. ಆದ್ರೆ ರಾಜಕೀಯ ಶಕ್ತಿಯು ಬಹಳ ಮುಖ್ಯ. ಸಮುದಾಯದ ಯಾರೋ ಒಬ್ಬ ವ್ಯಕ್ತಿ ಕೂಡ ರಾಜಕೀಯವಾಗಿ ದೊಡ್ಡ ಪದವಿಗಳಿದ್ರೆ ಅದನ್ನ ಸಮುದಾಯ ಎಲ್ಲರಿಗೂ ಕೂಡ ಅನುಕೂಲ ಆಗೇ ಆಗುತ್ತೆ. ಸೊ ಹಾಗಾಗಿ ಆ ರಾಜಕೀಯ ಶಕ್ತಿ ಉಳಿಸ್ಕೊಳ್ಳುವಂತ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಜಾಗೃತರಾಗಿ ಯಾರು ಸಮುದಾಯದ ಕೆಲಸ ಮಾಡ್ತಾರೆ ಅಂತವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಮತ್ತೆ ಮತ್ತೊಮ್ಮೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ನಮ್ಮನ್ನೆಲ್ಲ ಕರೆದು ನಿಮ್ಗಳ ಜೊತೆ ಭಾಗವಹಿಸೋಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಮತ್ತೆ ನಮ್ಮ ಕುರುಬ ಸಂಘದವರು ಮಂಡ್ಯ ಜಿಲ್ಲಾ ಕುರುಬ ಸಂಘದವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಸಮುದಾಯ ಭವನ ಚೆನ್ನಾಗಿ ಕಟ್ಟಿಸಿದ್ದಾರೆ. ಒಳ್ಳೆ ಸುಸಜ್ಜಿತವಾದಂತಹ ದೊಡ್ಡ ಸಮುದಾಯ ಭವನ. ನಮ್ಮ ಮೈಸೂರಿನಲ್ಲೂ ಕೂಡ ಇಷ್ಟು ದೊಡ್ಡ ಸಮುದಾಯ ಭವನ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಈಗ ಹೊಸದಾಗಿ ಹಾಸ್ಟೆಲ್ ಬೇರೆ ಕಟ್ತಾ ಇದ್ದಾರೆ. ಹಾಸ್ಟೆಲ್ಗೂ ಕೂಡ ಈಗಾಗಲೇ 2 ಕೋಟಿ ಅನುದಾನ ಮಂಜೂರು ಮಾಡಿಸಿದ್ದಾರೆ ಮುಖ್ಯಮಂತ್ರಿಯವರಿಂದ. ಮತ್ತು ಸುಮಾರು 7 ಕೋಟಿಗಳ